ಸರ್ ಇದಿಷ್ಟೇ ಅಲ್ಲ, ಲೈಕ್ ರಾಜಕೀಯದ ಜೀವನ ತುಂಬ ಸುಲಭ ಅಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಹೋರಾಟ ಇರಬೇಕಾಗ್ತದೆ. ಇನ್ಫ್ಯಾಕ್ಟ್ ಹೇಗೆ ಶುರುವಾಯಿತು ರಾಜಕೀಯದ ಈ ಜರ್ನಿ ನಿಮಗೆ ಅಂತ? ಅಲ್ಲ, 83 10ನೇ ಎಲೆಕ್ಷನ್ ನಡೆಸಿದ್ದೇವೆ. ಓಕೆ. ಬಹುಶಃ ಸ್ಟೇಟ್ನಲ್ಲಿ ಇಬ್ಬರಿಗೆ ಎಲೆಕ್ಷನ್ ಫೈಟ್ ನಡೆದಿರೋದು ನಮ್ಮ ಇಬ್ಬರಿಗೆ ನಡೆದಿರೋದು ರಾಜ್ಯದಲ್ಲಿ. ಹೇಗಿತ್ತು ಚುನಾವಣೆಗಳು ನಾವು ಇಬ್ರು ಫೇಸ್ ಮಾಡಿರೋದು ಈಚ್ ಅದರ್. ಕರೆಕ್ಟ್. ಬಹುಶಃ ಯಾವ ಸ್ಟೇಟಲ್ಲಿ ಯಾರು ಇಲ್ಲ ಅಂತ ಕಾಣಿಸುತ್ತೆ ಗೊತ್ತಿದ್ದ ಪ್ರಕಾರ. ಓಕೆ. ಬಟ್ ಏನು ಪೊಲಿಟಿಕಲ್ ಸ್ಟ್ರಾಟಜಿ ಏನು ಯೂಸ್ ಮಾಡ್ತಾ ಇದ್ರಿ ಸರ್ ಗೆಲ್ಲೋದಕ್ಕೆ? ಏನಿಲ್ಲ, ಮಾಮೂಲಿ ಜನ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಪ್ರತಿಯೊಂದು ನಮ್ಮ ಏನು ಹೊಸದಾಗಿ ಚುನಾವಣೆ ಕಲ್ತ್ಕೋಬೇಕಾಗಿಲ್ಲ. ಅದು ಡೇ ಟು ಡೇ ಲೈಫ್ ಆಗಿತ್ತು. ಓಕೆ. ಏನು ಮಾಡೋದಕ್ಕಾಗೋದಿಲ್ಲ. 10 ಎಲೆಕ್ಷನ್ ಫೇಸ್ ಮಾಡಿದೀವಲ್ಲ, ಮಾಮೂಲಿ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಮಲ್ಲಿ ಹಾಲು ಯಾರು, ವಿಷ ಯಾರು ಅಂತ? ಏನಪ್ಪ, ನಾನು ಯಾವುದು ಗೇಜ್ ಮಾಡೋದಿಲ್ಲ ಗೊತ್ತಾರೆ. ನಾನು ಎಲ್ಲ ಹಾಲೆ ಅಂತ ತಿಳ್ಕೊಳ್ತೇನೆ. ಓಕೆ. ಆ ಒಂದು ಸ್ವಭಾವದವನು ಇವತ್ತಿಗೂ ಅಷ್ಟೇ, ಯಾವತ್ತಿಗೂ ಅಷ್ಟೇ. ಬಟ್ ನೀವು ಬೆಳೆಸಿದಂಥ ನಾಯಕರನ್ನ ಹತ್ಯೆ ಮಾಡುವಂತಹ ಪ್ರಯತ್ನಗಳು ಸತತವಾಗಿ ನಡೆದಿದ್ದು, ಮತ್ತೆ ಒಂದಷ್ಟು ಜನ ಪ್ರಾಣ ಕೂಡ ಕಳ್ಕೊಂಡ್ರು ಸರ್. ನಿಮ್ಗೆ ಆಕ್ರೋಶ ಇಲ್ವಾ ಅಂತ ಅದ್ರ ಬಗ್ಗೆ? ಇವಾಗ ನಾನೇ ಬೆಳೆಸಿದೆ ಒಬ್ಬನ, ಶ್ರೀನಿವಾಸ್ ಅಂತ, SC ಮುಖಂಡ. ಅವ್ನು ಜಿಲ್ಲಾ APMC ನಾನೇ ಪ್ರೆಸಿಡೆಂಟ್ ಮಾಡಿದ್ದೆ. ಜನರಲ್ ಸೀಟಲ್ಲಿ SC ಅವನ್ನ, ಮತ್ತೆ ಜನರಲ್ ಸೀಟಲ್ಲಿ ZP ಪ್ರೆಸಿಡೆಂಟ್ ಆಗಿ ಮಾಡಿದ್ದೆ. ಅದನ್ನೇ ಅವ್ರ ಪಾರ್ಟಿಗೆ ಸೇರಿದ್ದ. ಅವನು ಮರ್ಡರ್ ಆದ, ಓಪನ್ ಆಗಿ ಮರ್ಡರ್ ಆದ ಲಾಸ್ಟ್ 2 months ಬ್ಯಾಕ್. ಹೌದು. ಅವ್ರ ಪಾರ್ಟಿಯಲ್ಲಿದ್ದ. ಅವರು ಆಗ್ತಾ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ. ಓಕೆ. ಅವರ ವೈಯಕ್ತಿಕ ಕಾರಣಗಳಿಂದ ಆಗುತ್ತೆ, ರಾಜಕಾರಣದಿಂದಾನೇ ಆಗುತ್ತೆ ಮರ್ಡರ್ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಮೊದಲು ಆಗಿದ್ದು ರಾಜಕಾರಣ. ಈ ಸಾರಿ ಇದಾಗಿರೋದು ರಾಜಕಾರಣದಿಂದ ಅಲ್ಲ. ಓಕೆ. ಅವರು ಪರ ರೀಸನ್ಸ್.